ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ವರ್ಷದ ಮೊದಲನೇ ಹಬ್ಬ ಅಂದರೆ ನಮ್ಮ ಹಿಂದೂಗಳಿಗೆ ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದ ಆಚರಣೆಯನ್ನು ಹೇಗೆ ಮಾಡಬೇಕು, ಆ ದಿನ ತಪ್ಪದೆ ಯಾವೆಲ್ಲ ಆಚರಣೆಗಳನ್ನು ನಾವು ಪಾಲಿಸಲೇಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯುಗಾದಿ ಹಬ್ಬದ ದಿನದಂದು ನಾವು ಶುಭ ಆಚರಣೆಗಳನ್ನು ಮಾಡುವುದರಿಂದ ಶುಭ ಫಲಗಳನ್ನು ವರ್ಷವಿಡೀ ಕೂಡ ಪಡೆದುಕೊಳ್ಳುತ್ತೀವಿ. ಹೇಗೆ ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಬೇಕು, ಯಾವೆಲ್ಲ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಜೊತೆಗೆ ಮಹಾಲಕ್ಷ್ಮಿಗೆ ಪ್ರಿಯವಾಗುವಂತಹ ಯಾವೆಲ್ಲ ದೀಪಾರಾಧನೆಯನ್ನು ಅವತ್ತಿನ ದಿವಸ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ. ಯುಗಾದಿ ಹಬ್ಬ ಹಾಗೆಯೇ ಯುಗಾದಿ ಅಮಾವಾಸ್ಯೆ ಎರಡೂ ಕೂಡ ಈ ಬಾರಿ ಒಂದೇ ದಿವಸ ಬಂದಿದೆ. ಮಾರ್ಚ್ 19ನೇ ತಾರೀಕು ಗುರುವಾರದಂದು ಈ ಬಾರಿ ಯುಗಾದಿ ಹಬ್ಬ ಬಂದಿದೆ. ಹಾಗೆಯೇ ಯುಗಾದಿ ಅಮಾವಾಸ್ಯೆ ಆಚರಣೆಯನ್ನು ಕೂಡ ಅವತ್ತಿನ ದಿನದಂದೇ ಮಾಡಬೇಕು. ಯುಗಾದಿ ಹಬ್ಬದ ದಿನ ಕೆಲವು ಆಚರಣೆಗಳನ್ನು ನಾವು ತಪ್ಪದೇನೆ ಪಾಲಿಸಬೇಕು. ಅದರಿಂದ ವರ್ಷವಿಡೀ ನಮಗೆ ಶುಭ ಫಲಗಳು ಅನ್ನೋದು ಪ್ರಾಪ್ತಿಯಾಗುತ್ತದೆ. ಅದರಲ್ಲೂ ಮುಖ್ಯವಾಗಿ ಈ 5 ಆಚರಣೆಗಳನ್ನು ಹಬ್ಬದ ದಿನದಂದು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಮೊದಲನೆಯದಾಗಿ ಯುಗಾದಿ ಹಬ್ಬದಂದು ಬೆಳಗ್ಗೆ ಮುಂಜಾನೆ ಎದ್ದಿದ ತಕ್ಷಣ ತುಪ್ಪದ ಪಾತ್ರೆಯಲ್ಲಿ ಮುಖವನ್ನು ನೋಡಿಕೊಳ್ಬೇಕು. ಅಂದರೆ ಒಂದು ಅಗಲವಾದ ಪಾತ್ರೆಯನ್ನು ತಗೊಂಡು ಅದಕ್ಕೆ ತುಪ್ಪವನ್ನು ಹಾಕಿ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬರು ಕೂಡ ಅದರಲ್ಲಿ ಮುಖವನ್ನು ನೋಡ್ಕೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಈ ಒಂದು ಕೆಲಸವನ್ನು ಮಾಡೋದ್ರಿಂದ ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತದೆ. ಅಂದರೆ ಅಂತಹ ಮನುಷ್ಯರಿಗೆ ಆಗಿರುವಂಥ ದೃಷ್ಟಿ ಅನ್ನೋದು ನಿವಾರಣೆ ಆಗುತ್ತದೆ. ಹಾಗೆಯೇ ಜನ್ಮದಲ್ಲಿ ಮಾಡಿದಂಥ ಪಾಪಗಳು ಅನ್ನೋದು ಕೂಡ ನಿವಾರಣೆಯಾಗುತ್ತದೆ ಅನ್ನುವ ಒಂದು ನಂಬಿಕೆ ಕೂಡ ಇದೆ. ಇನ್ನು ಎರಡನೆಯದು ತೈಲ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಅಂದರೆ ಹಬ್ಬದ ದಿನದಂದು ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನವನ್ನು ಮಾಡುವುದರಿಂದ ತುಂಬಾ ಒಂದು ಶುಭ ಫಲಗಳನ್ನು ನಾವು ಪಡೆದುಕೊಳ್ಳುತ್ತೀವಿ. ಆರೋಗ್ಯಕ್ಕೂ ಕೂಡ ಹಲವಾರು ಪ್ರಯೋಜನಗಳು ಕೂಡ ಇವೆ. ಪ್ರತಿಯೊಬ್ಬರು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಮೈಗೆಲ್ಲ ಎಣ್ಣೆಯನ್ನು ಹಚ್ಚಿಕೊಂಡು, ಅದರಲ್ಲೂ ಹರಳೆಣ್ಣೆ ಹಚ್ಚಿಕೊಳ್ಬೇಕು. ಹರಳೆಣ್ಣೆಯನ್ನು ಹಚ್ಚಿಕೊಂಡು ಸ್ವಲ್ಪ ಸಮಯದವರೆಗೂ ಕೂಡ ಬಿಸಿಲಿನಲ್ಲಿ ಹಾಗೆ ಇದ್ದು ನಂತರ ಸ್ನಾನವನ್ನು ಮಾಡಬೇಕು. ಈ ಅಭ್ಯಂಜನ ಸ್ನಾನ ಕೇವಲ ಸಂಪ್ರದಾಯ ಅಂತಲೇ ಅಲ್ಲ, ಇದರಿಂದ ನಮಗೆ ಹಲವಾರು ನಮ್ಮ ದೇಹಕ್ಕೆ ಉಪಯೋಗಗಳು ಕೂಡ ಇವೆ. ಹರಳೆಣ್ಣೆ ನಮ್ಮ ದೇಹವನ್ನು ತಂಪಾಗಿ ಇಡುತ್ತದೆ. ಬೇಸಿಗೆಯಲ್ಲಿ ತುಂಬಾ ಹೆಚ್ಚು ಶಾಖ ಇರೋದ್ರಿಂದ ಹರಳೆಣ್ಣೆಯನ್ನು ನಾವು ಮೈಗೆ ಹಚ್ಚಿಕೊಂಡು ಸ್ವಲ್ಪ ಸಮಯದ ನಂತರ ಬಿಟ್ಟು ಸ್ನಾನವನ್ನು ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಹಲವಾರು ಪ್ರಯೋಜನಗಳು ಇವೆ. ಅಭ್ಯಂಜನ ಸ್ನಾನವನ್ನು ಮಾಡಿದ ನಂತರ ಹೊಸ ಬಟ್ಟೆಯನ್ನು ಧರಿಸಿ ಮನೆಯಲ್ಲಿ ಇರುವ ಎಲ್ಲರೂ ಕೂಡ ಮನೆ ದೇವರ ಆರಾಧನೆಯನ್ನು ಮಾಡಬೇಕು ಅಥವಾ ಇಷ್ಟ ದೇವರ ಆರಾಧನೆಯನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಕೂಡ ಮನೆ ದೇವರು ಕುಲದೇವರು ಅಂತ ಇರುತ್ತೆ. ಮೊದಲಿಗೆ ಅವರ ಆರಾಧನೆಯನ್ನು ಮಾಡಿ ನಂತರ ಇಷ್ಟ ದೇವರ ಆರಾಧನೆಯನ್ನು ಮಾಡಿ. ಹಾಗೆಯೇ ತ್ರಿಮೂರ್ತಿಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಅವತ್ತಿನ ದಿವಸ ಸ್ಮರಿಸಿಕೊಂಡು ಮನೆಯಲ್ಲಿ ನಾವು ಪೂಜೆಯನ್ನು ಮಾಡಬೇಕು. ಹಾಗೆಯೇ ಪಂಚಾಂಗ ಶ್ರವಣವನ್ನು ಓದಬೇಕು ಅಂತಲೂ ಕೂಡ, ಅಂದರೆ ಯುಗಾದಿ ಹಬ್ಬದ ದಿನದಂದು ಪಂಚಾಂಗ ಶ್ರವಣವನ್ನು ಓದಬೇಕು ಅಂತಲೂ ಕೂಡ ಹೇಳಲಾಗುತ್ತದೆ. ಪಂಚಾಂಗವನ್ನು ಪಠನೆ ಮಾಡುವುದರಿಂದ ಕೂಡ ವಿಶೇಷವಾದ ಫಲಗಳು ಪ್ರಾಪ್ತಿಯಾಗುತ್ತವೆ ಅಂತೆ. ಇನ್ನು 5ನೇಯದು ಅಂದರೆ ಕೊನೆಯ ಆಚರಣೆ ಅಂದರೆ ಬೇವು ಬೆಲ್ಲವನ್ನು ತಿನ್ನುವಂಥದ್ದು ಯುಗಾದಿ ಹಬ್ಬದ ವಿಶೇಷ ಅಂತಲೇ ಹೇಳ್ಬೋದು. ಬೇವು ಬೆಲ್ಲ ಎರಡನ್ನೂ ಕೂಡ, ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಸಮವಾಗಿ ಹಂಚಿಕೊಂಡು ನಾವು ಒಂದು ಬಾಳಬೇಕು ನಮ್ಮ ಜೀವನದಲ್ಲಿ ಅನ್ನೋದನ್ನು ಕೂಡ ಬೇವು ಬೆಲ್ಲ ಅನ್ನೋದು ಸೂಚಿಸುತ್ತದೆ. ಹಾಗಾಗಿ ಬೇವು ಬೆಲ್ಲವನ್ನು ತಿನ್ನುವ ಒಂದು ಪದ್ಧತಿ, ಒಂದು ಸಂಪ್ರದಾಯವೂ ಕೂಡ ನಮಗೆ ಯುಗಾದಿ ಹಬ್ಬದಲ್ಲಿ ಇದೆ. ಸುಖ ದುಃಖ ಎಲ್ಲವನ್ನೂ ಕೂಡ ನಾವು ಸಮನಾಗಿ ಸ್ವೀಕರಿಸಬೇಕು ಜೀವನದಲ್ಲಿ. ಹಾಗಾಗಿನೇ ಬೇವು ಬೆಲ್ಲ ಎರಡನ್ನೂ ಕೂಡ ಜೊತೆಯಾಗಿ ತಿನ್ನಬೇಕು. ಈ ಬೇವು ಬೆಲ್ಲವನ್ನು ತಿನ್ನುವುದರಿಂದ ದೇಹವು ಕೂಡ ವಜ್ರಕಾಯವಾಗುತ್ತದೆ ಅಂತಲೂ ಕೂಡ ಹೇಳಲಾಗುತ್ತದೆ. ಅಂದರೆ ಗಟ್ಟಿಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಅನ್ನೋದು ನಮ್ಮ ದೇಹದಲ್ಲಿ ಹೆಚ್ಚಾಗುತ್ತದೆ ಅಂತಲೂ ಕೂಡ ಹೇಳುತ್ತಾರೆ. ಮುಖ್ಯವಾಗಿ ಈ 5 ಆಚರಣೆಗಳನ್ನು ನಾವು ಯುಗಾದಿ ಹಬ್ಬದ ದಿನದಂದು ಮಾಡಬೇಕು. ಇದನ್ನು ಬಿಟ್ಟರೆ ನಾವು ಮನೆಗೆ ತೋರಣವನ್ನು ಕಟ್ಟುವಂಥದ್ದು, ರಂಗೋಲಿಯನ್ನು ಹಾಕುವಂಥದ್ದು, ಎಲ್ಲವೂ ಕೂಡ ದೇವಸ್ಥಾನಕ್ಕೆ ಹೋಗುವಂಥದ್ದು ಎಲ್ಲವೂ ಕೂಡ ಯುಗಾದಿ ಹಬ್ಬದ ಆಚರಣೆ ಕೂಡ ಆಗಿದೆ. ನಿಮ್ಮ ಮನೆಯ ಪದ್ಧತಿ ಪ್ರಕಾರ ನೀವು ಯುಗಾದಿ ಹಬ್ಬದ ಆಚರಣೆಯನ್ನು ಮಾಡಿ. ಅದರಲ್ಲಿ ಮುಖ್ಯವಾಗಿ ಈ 5 ಆಚರಣೆಯನ್ನು ಯುಗಾದಿ ಹಬ್ಬದ ದಿನದಂದು ತಪ್ಪದೇ ಪಾಲಿಸಿ. ಇನ್ನು ಯುಗಾದಿ ಹಬ್ಬದ ದಿನದಂದೇ ಯುಗಾದಿ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಅಂದಿನ ದಿನದಂದು ನಾವು ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂಥ ಈ ದೀಪಗಳನ್ನು ಹಚ್ಚಿದರೆ ನಮ್ಮ ಎಲ್ಲ ಆಸೆಗಳು ಕೂಡ ಈಡೇರುತ್ತವೆ. ಯಾವ ದೀಪಗಳು ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂಥ ದೀಪಗಳು ಅನ್ನೋದನ್ನು ತಿಳಿದುಕೊಳ್ಳೋಣ. ಲಕ್ಷ್ಮಿಯ ಅನುಗ್ರಹ ನಮ್ಮ ಮೇಲೆ ಇದ್ದರೆ ನಮಗೆ ಎಂಥದೇ ಒಂದು ಹಣಕಾಸಿನ ಸಮಸ್ಯೆ ಅನ್ನೋದು ಕೂಡ ಬರೋದಿಲ್ಲ. ಮನೆಯಲ್ಲಿ ಕಲಹಗಳು ಆಗೋದಿಲ್ಲ. ಮನೆಯಲ್ಲಿ ಅನಾರೋಗ್ಯ ಅನ್ನೋದು ಕೂಡ ಉಂಟಾಗೋದಿಲ್ಲ. ಒಂದು ವೇಳೆ ಸಮಸ್ಯೆಗಳು ಬಂದರೂ ಕೂಡ ಅವನ್ನ ಸುಲಭವಾಗಿ ಪರಿಹರಿಸುವಂಥ ಒಂದು ದಾರಿಯನ್ನು ಆ ಮಹಾಲಕ್ಷ್ಮಿ ನಮಗೆ ತೋರಿಸುತ್ತಾಳೆ. ಹಾಗಾಗಿ ಆಕೆಯನ್ನು ನಾವು ಸಂತೃಪ್ತಿಗೊಳಿಸಬೇಕು. ಆಕೆಯನ್ನು ಸಂತೃಪ್ತಿಗೊಳಿಸಲು ಆಕೆಗೆ ಪ್ರಿಯವಾಗುವಂಥ ಕೆಲಸಗಳನ್ನೇ ಮಾಡಬೇಕು. ಆಕೆಗೆ ಪ್ರಿಯವಾಗುವಂಥ ನೈವೇದ್ಯ ಆಗಿರ್ಬೋದು, ಪ್ರಿಯವಾಗುವಂಥ ದೀಪಾರಾಧನೆಗಳನ್ನು ಕೂಡ ಮಾಡಬೇಕು.
ಯುಗಾದಿ ಅಮಾವಾಸ್ಯೆಯ ದಿನದಂದು ಲಕ್ಷ್ಮೀ ದೇವಿಗೆ ಪ್ರಿಯವಾಗುವಂಥ ದೀಪಗಳಲ್ಲಿ ಒಂದಾದ ಪಂಚಗವ್ಯ ದೀಪವನ್ನು ಹಚ್ಚಬೇಕು. ಹಸುವಿನ ಸಗಣಿ, ಗೋಮೂತ್ರ, ತುಪ್ಪ, ಹಾಲು, ಮೊಸರು ಇವುಗಳಿಂದ ಮಾಡಿರುವಂಥದ್ದು ಈ ಪಂಚಗವ್ಯ ದೀಪ. ಇವುಗಳಿಂದ ಈ ಪಂಚಗವ್ಯ ದೀಪವನ್ನು ಮಾಡಲಾಗುತ್ತದೆ. ಈ ದೀಪವು ಲಕ್ಷ್ಮೀ ದೇವಿಗೆ ಅತ್ಯಂತ ಶ್ರೇಷ್ಠವಾದ ಒಂದು ದೀಪಾರಾಧನೆ ಆಗಿರುತ್ತದೆ. ಹಾಗೆಯೇ ಶಕ್ತಿಶಾಲಿಯಾದ ದೀಪಾರಾಧನೆ ಕೂಡ ಆಗಿದೆ. ತುಪ್ಪ, ಹಾಲು, ಮೊಸರು, ಗೋಮೂತ್ರ ಇವುಗಳನ್ನೆಲ್ಲ ಬೆರೆಸಿ ಲಕ್ಷ್ಮಿಗೆ ಪ್ರಿಯವಾಗುವಂಥ ವಸ್ತುಗಳು ಇವುಗಳನ್ನೆಲ್ಲ ಬೆರೆಸಿ ಒಂದು ದೀಪವನ್ನು ತಯಾರು ಮಾಡಿರ್ತಾರೆ. ಅದನ್ನು ಪಂಚಗವ್ಯ ದೀಪ ಅಂತ ಕರೀತಾರೆ. ಆ ಪಂಚಗವ್ಯ ದೀಪವನ್ನು ನಾವು ಮನೆಯಲ್ಲಿ ಅಮಾವಾಸ್ಯೆಯ ದಿನದಂದು ಹಚ್ಚುವುದರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪಂಚಗವ್ಯ ದೀಪವನ್ನು ಹಚ್ಚಬೇಕು. ಇಲ್ಲಾಂದರೆ ಸಂಜೆ ಗೋಧೂಳಿ ಸಮಯವನ್ನು ಮನೆಗೆ ಮಹಾಲಕ್ಷ್ಮಿ ಬರುವಂಥ ಸಮಯ ಅಂತ ಹೇಳ್ತೀವಿ. ಅಂತಹ ಸಮಯದಲ್ಲಿ ಹಚ್ಚಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತವು ಕೂಡ ತುಂಬಾ ಶುಭವಾದದ್ದು. ಬ್ರಾಹ್ಮಿ ಸ್ವರೂಪಿಣಿ ಅಂತ ಮಹಾಲಕ್ಷ್ಮಿನ ಕರಿತೀವಿ. ಹಾಗಾಗಿ ಅಂತಹ ಒಂದು ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯ ಉದಯಕ್ಕಿಂತ ಮುಂಚಿತವಾಗಿ ಅಂತಹ ಸಮಯದಲ್ಲೂ ಕೂಡ ನಾವು ಈ ಪಂಚಗವ್ಯ ದೀಪವನ್ನು ಹಚ್ಬೋದು. ಪಂಚಗವ್ಯ ದೀಪವ ಬಿಟ್ಟರೆ ಉಪ್ಪಿನ ದೀಪ ಬರುತ್ತೆ. ಎಲ್ಲರಿಗೂ ಕೂಡ ಉಪ್ಪಿನ ದೀಪ ಗೊತ್ತೇ ಇದೆ. ಒಂದು ತಟ್ಟೆಯಲ್ಲಿ ಉಪ್ಪನ್ನು ಹರಡಿ ಅದರ ಮೇಲೆ ದೀಪವನ್ನು ಇಟ್ಟು ನಾವು ದೀಪವನ್ನು ಹಚ್ಚುವಂಥದ್ದು. ಉಪ್ಪಿನ ದೀಪವು ಕೂಡ ಅತ್ಯಂತ ಶ್ರೇಷ್ಠವಾದದ್ದು. ಈ ದೀಪವನ್ನು ಕೂಡ ನೀವು ಹಚ್ಬೋದು. ಈ ಪಂಚಗವ್ಯ ದೀಪ ಮತ್ತು ಉಪ್ಪಿನ ದೀಪ ಈ ಎರಡೂ ದೀಪಾರಾಧನೆಗಳು ಕೂಡ ಲಕ್ಷ್ಮೀ ದೇವಿಗೆ ಅತ್ಯಂತ ಒಂದು ಇಷ್ಟವಾದ ದೀಪಾರಾಧನೆಗಳು ಆಗಿವೆ. ಹಾಗಾಗಿ ಅಮಾವಾಸ್ಯೆಯ ದಿನದಂದು ಲಕ್ಷ್ಮಿಗೆ ಪ್ರಿಯವಾಗುವಂತಹ ಈ ದೀಪಗಳನ್ನು ಮನೆಯಲ್ಲಿ ಹಚ್ಚಿ ಇಡಿ. ಸದಾಕಾಲ ಮಹಾಲಕ್ಷ್ಮಿಯ ಅನುಗ್ರಹ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತದೆ. ನಿಮ್ಮ ಆಸೆಗಳು, ನಿಮ್ಮ ಕನಸುಗಳು ಎಲ್ಲವೂ ಕೂಡ ಈಡೇರುತ್ತವೆ. ಈ ನನ್ನ ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಮನಸ್ಸು ಕನ್ನಡ ವ್ಲಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.